ಇನ್ಸ್ಟಾಗ್ರಾಮ್ ಅಲ್ಲಿ ಇರಲ್ಲ, ಅವ್ಳು ಯಾವ ಯೂಟ್ಯೂಬ್ ಅಲ್ಲೂ ಇರಲ್ಲ, ಎಲ್ಲೂ ಇರಲ್ಲ. ಅವ್ರ ಪ್ರೈಸು ನಿಮ್ಗೆ ಗೊತ್ತಾಗಲ್ಲ, ಅವ್ರು ಏನೇನ್ ಸ್ಯಾರಿ ಬಿಡ್ತಾ ಇದಾರೆ ಅಂತಾನು ನಮ್ಗೆ ಟ್ರೆಂಡಿಂಗ್ ಮೇಲೆ ಹೆಂಗ್ ಡಿಪೆಂಡ್ ಆಗುತ್ತೆ ಗೊತ್ತಾ ಸೀರೆಗಳು. ಕೆಲವರು 50 ರೂಪಾಯಿ ಇಕ್ಕೋತಾರೆ, 100 ರೂಪೀಸ್ ಇಕ್ಕೊಂತಾರೆ, 500 ರೂಪಾಯಿ ಇಕ್ಕೋತಾರೆ, 1000 ರೂಪಾಯಿನೂ ಇಕ್ಕೊಂಡು ಮಾರ್ತಾರೆ. ಸೀರೆ ಎದೊಳಕ್ ಆಗಲ್ಲ, ನೀವು ಮೇಲೆ ಸೀರೆ ಬಿಸ್ನೆಸ್ ಅಲ್ಲಿ ಎದೊಳಕ್ ಆಗಲ್ಲ. ಸೊ ಇಷ್ಟೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ. ಇವಾಗ ನೋಡಿ ತುಂಬಾ ಜನ ನನ್ನ ಕೇಳ್ತಾ ಇದೀರಾ, ನಂಬರ್ ಕೊಡಿ. ಅದು ಅಷ್ಟು ಸೀನ್ ಆಯ್ತು, ಓಕೆನಾ. ತಗೊಂಡೇನೋ ಬಂದೆ, ಖುಷಿ ಆಯ್ತು. ಯಾವ ರೀತಿ ಮಾಡ್ತಾ ಇದ್ದೀರಾ ಅಂತ ಎಲ್ಲ ಫಾಲೋ ಮಾಡಿ ಅವ್ರು ನಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಈ ರೀತಿ ನನಗೆ ಕಾಂಟ್ಯಾಕ್ಟ್ಸ್ ಬಂದಾಗ ಯಾರು ಬಿಟ್ಕೊಡಕ್ ರೆಡಿ ಇರಲಿಲ್ಲ. ಸೊ ಒನ್ ಫೈನ್ ಡೇ ಒಬ್ರು ಯೂಟ್ಯೂಬರ್ ಕಡೆಯಿಂದ ನನಗೆ ಒಂದು, ಓಕೆನಾ, ತಗೊಂಡೇನೋ ಬಂದೆ, ಖುಷಿ ಆಯ್ತು. ಅದಾದ್ಮೇಲೆ ಏನಾಯ್ತು, ಇನ್ನೂ ಒಂದಷ್ಟು ಸ್ವಲ್ಪ ಇನ್ವೆಸ್ಟ್ ಮಾಡೋಣ ಅಂತ ಅನ್ಕೊಂಡು ಇಲ್ಲೇ ನಮ್ಮ ಸರೌಂಡಿಂಗ್ ಅಲ್ಲಿ ಒಬ್ರು ಯೂನಿಟ್ ಇಂದ ಹೋಲ್ಸೇಲರ್ ಕೈಗೆ ಹೋಗುತ್ತೆ, ಹೋಲ್ಸೇಲರ್ ಇಂದ ನಮ್ಮ ಹತ್ರ ಬರುತ್ತೆ. ಎಲ್ರಿಗೂ ನಮಸ್ಕಾರ, ಎಲ್ರು ಹೇಗಿದ್ದೀರಾ? ನಾವು ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಕಂಪ್ಲೀಟ್ಲಿ ನನ್ನ ಸೀರೆ ಜರ್ನಿ ಮತ್ತೆ ಎಲ್ಲಿ ತಗೋತೀನಿ, ಏನು ಎತ್ತ ಎಲ್ಲ ಕಂಪ್ಲೀಟ್ ಡೀಟೇಲ್ಸ್ ನಾನು ಇದ್ರಲ್ಲೇ ಹೇಳ್ಬೇಕು ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ತುಂಬಾ ದಿನದಿಂದ ಅನ್ಕೊಂತಾನೆ ಇದೆ ಒಂದು ಕ್ಲಾರಿಟಿ ಕೊಟ್ಬಿಡೋಣ ಅಂತ ಹೇಳಿ. ಯಾಕೆ ಗೊತ್ತಾ, ನಾನು ಇನ್ಸ್ಟಾಗ್ರಾಮ್ ಕಂಪ್ಲೀಟ್ ಎಲ್ಲ ಹೆಂಗ್ ಕೇಳ್ತಾರೆ ಅಂತಂದ್ರೆ, ನೀವು ಎಲ್ಲಿಂದ ತರಿಸ್ತೀರಾ, ನಮಗೂ ಡೀಟೇಲ್ಸ್ ಕೊಡಿ, ಮ್ಯಾನುಫ್ಯಾಕ್ಚರ್ ಡೀಟೇಲ್ಸ್ ಕೊಡಿ, ಹೋಲ್ಸೇಲರ್ಸ್ ಎಲ್ಲಿ ಸಿಗ್ತಾರೆ, ಬೆಂಗಳೂರಲ್ಲೇ ಸಿಗ್ತಾರಾ ಇಲ್ಲ ಬೇರೆ ಕಡೆ ಹೋಗ್ಬೇಕಾ ಅಂತ ಕೇಳ್ತಾನೆ ಇರ್ತಾರೆ. ಅಂಡ್ ಯೂಟ್ಯೂಬ್ ಅಲ್ಲಿ ನಾನು ಸೀರೆ ವಿಡಿಯೋ ಹಾಕ್ದಾಗೆಲ್ಲ, ಸೀರೆ ಬಗ್ಗೆ ಹೇಳ್ದಾಗೆಲ್ಲ ಎಲ್ರು ಕೇಳ್ತಾನೆ ಇರ್ತೀರಾ. ಸೊ ಹಂಗಾಗಿ ನಾನು ಈ ಎರಡು ಕಡೆನೂ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋ ಕ್ಲಾರಿಟಿ ಕೊಟ್ಬಿಡ್ತೀನಿ ಈ ಸಲಿ. ನಾನು ನೆಕ್ಸ್ಟ್ ಸಲಿ ನನ್ಗೆ ಯಾವ್ದೇ ರೀತಿ ತರ ಕ್ವೆಶನ್ಸ್ ಬರಲ್ಲ ಅಂತ ಅನ್ಕೊಂತೀನಿ. ಬಿಕಾಸ್ ಎಲ್ರಿಗೂ ಒಂದು ಕುತೂಹಲ ಇರುತ್ತೆ, ಹೆಣ್ಮಕ್ಳಿಗೆ ಎಸ್ಪೆಷಲಿ. ಯಾಕೆಂತಂದ್ರೆ ನಾನ್ ಏನೆಲ್ಲ ಇದರಲ್ಲಿ ನನ್ನ ಜರ್ನಿ ಹೆಂಗಿತ್ತು, ನಾವು November 14th ನನ್ನ ಹಸ್ಬೆಂಡ್ ಬರ್ತ್ಡೇ ದಿವಸ ಸ್ಟಾರ್ಟ್ ಮಾಡಿದ್ದನ್ನ, ಆಲ್ಮೋಸ್ಟ್ ಒಂದು 8 ತಿಂಗಳು ಹತ್ತತ್ರ ಆಗ್ತಾ ಇದೆ. ಸೂಪರ್ ಆಗಿ ಹೋಗ್ತಾ ಇದೆ. ಸೊ ನಾನ್ ಇದಕ್ಕೆಲ್ಲ ಏನೆಲ್ಲ ಎಫರ್ಟ್ ಆಗ್ತೆ, ಏನು ಎತ್ತ ಒಂದು ಚಿಕ್ಕದಾಗಿ ಹೇಳ್ಬಿಡ್ತೀನಿ ನಾನು. ಬೇಸಿಕಲಿ ನನಗೆ ಸೀರೆ ಬಗ್ಗೆ ನಾನು ಸ್ಟಾರ್ಟ್ ಮಾಡ್ಬೇಕು ಅಂದಾಗ ಎಳ್ಳಷ್ಟು ಗೊತ್ತಿಲ್ಲ ನನ್ಗೆ. ಏನಕ್ಕೆ ಗೊತ್ತಾ, ನಾನು ಮದ್ವೆಗ್ ಮುಂಚೆನೂ ಏನಷ್ಟು ಸ್ಯಾರಿ ಎಲ್ಲ ತಗೋತಾ ಇರ್ಲಿಲ್ಲ, ತಗೊಂತಿದ್ದೆ ಬಟ್ ಎಲ್ಲ ರೇಷ್ಮೆ ಸೀರೆಗಳು. ನನ್ಗೆ ರೇಷ್ಮೆ ಸೀರೆ ಹುಚ್ಚು ಜಾಸ್ತಿ. ನಮ್ಮಮ್ಮ ಜಾಸ್ತಿ ರೇಷ್ಮೆ ಸೀರೆಗಳು ಕೊಡ್ಸೋರು. ಎಲ್ಲಿ ಅಂತಂದ್ರೆ ಮನೇಲಿ ಒಬ್ರು ಹೆಂಗ್ಸು ರೇಷ್ಮೆ ಸೀರೆ ಮಾರೋರು, ತುಂಬಾ ಚೆನ್ನಾಗಿರೋದು ಕ್ವಾಲಿಟಿ. ಅಲ್ಲಿ ಬಿಟ್ರೆ ಒಂದ್ 35 years ಇಂದ ಅಲ್ಲೇ ತಗೋತಾ ಇದ್ದಿದ್ದು ನಮ್ಮಮ್ಮ. ಅಲ್ಲಿ ಬಿಟ್ರೆ ನಾವು ಅಂಗಡಿಗೆ ಹೋಗಿ ಎಲ್ಲೋ ಯಾವ್ದಾನ ಹಬ್ಬ ಗಿಬ್ಬ ಆತರ ಏನಾದ್ರು ಬಂತು ಅಂತಂದ್ರೆ ಸೆಮಿ ಸಿಲ್ಕ್ ಇಲ್ವೇ ಇಲ್ಲ ಬಿಡಿ ನನ್ನ ಹತ್ರ. ಮದ್ವೆ ಆದ್ಮೇಲೆ ಮದ್ವೆ ಆಗುತ್ತೆ ಅನ್ನೋವಾಗ ಸ್ವಲ್ಪ ಸೆಮಿ ಸಿಲ್ಕ್, ಅದ್ ನನ್ಗೇನು ಅದೇನು ಗೊತ್ತಿರ್ಲಿಲ್ಲ. ನನ್ಗೆ ಸೀರೆ ಬಗ್ಗೆನೆ ನನಗ್ ಗೊತ್ತಿಲ್ಲ. ಆ ತರ ಸ್ಟಾರ್ಟ್ ಮಾಡಿದಂತಹ ಜರ್ನಿ ಇದು. ಇದ್ರ ಬಗ್ಗೆ ಗೊತ್ತಿಲ್ಲದೆ ಇರೋರು ಇವತ್ತು ಹೆಂಗೆ ಸರ್ವೈವ್ ಮಾಡ್ತಿದ್ದಾರೆ ಈ ಬಿಸ್ನೆಸ್ ಫೀಲ್ಡ್ ಅಲ್ಲಿ ಅಂತ ನಿಮ್ಗೂ ಕೂಡ ಆಶ್ಚರ್ಯ ಆಗ್ಬೋದು. ಹೆಂಗೆ ಅಂತಂದ್ರೆ, ಬೇಸಿಕಲಿ ನನ್ಗೆ ಐಡಿಯಾ ಹೇಳಿದ್ದು ನಮ್ಮ ಆಂಟಿ. ಯಾಕೆ ನೀನ್ ಸ್ಟಾರ್ಟ್ ಮಾಡಬಾರ್ದು, ನಿಂಗೆ ತುಂಬಾ ಫಾಲೋಯರ್ಸ್ ಇದಾರೆ, ಸಪೋರ್ಟ್ ಮಾಡ್ತಾರೆ ಅಂತ ಹೇಳಿ, ನಿಂಗೂ ಒಂದ್ ಮೈಂಡ್ ಡೈವರ್ಟ್ ಆಗುತ್ತೆ, ಫ್ರೆಶ್ ಆಗುತ್ತೆ ಮೈಂಡು. ಮೈಂಡ್ ನ ಬ್ಯುಸಿ ಇಟ್ಕೋಬೇಕು ನೀನು, ಲೈಫ್ ನ ಬ್ಯುಸಿ ಇಟ್ಕೋಬೇಕು ಅಂತ ಹೇಳಿ ಅವ್ರು ಸಜೆಸ್ಟ್ ಮಾಡಿದ ಕಾರಣ 1 year ಮುಂದಕ್ಕೆ ಹಾಕಿ ಒಂದ್ಸಲ ಸ್ಟಾರ್ಟ್ ಮಾಡಿದೆ. ಗೈಸ್ ನೀವು ಬಿಲೀವ್ ಮಾಡಲ್ಲ, ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಎಲ್ಲಾ ಕಡೆ ಸರ್ಚ್ ಮಾಡಿದೆ, ರಿಸರ್ಚ್ ಮಾಡಿದೆ. ಮತ್ತೆ ನನಗೆ ಗೊತ್ತಿರುವಂತಹ ಯೂಟ್ಯೂಬರ್ಸ್ ಯಾರ್ಯಾರು ಇದ್ದಾರೆ ಬಿಸ್ನೆಸ್ ಮಾಡ್ತಾ ಇರೋರು, ಅವ್ರಿಗೆಲ್ಲಾ ಕೇಳ್ಬಿಟ್ಟೆ. ನಾನು ಕಾಲ್ ಮಾಡಿನೂ ಸಹ ಕೇಳ್ದೆ, ಬಟ್ ಯಾರು ಹೇಳಕ್ ರೆಡಿ ಇರ್ಲಿಲ್ಲ, ಎಲ್ಲಿ ತರಿಸ್ತಾರೆ ಏನು ಎತ್ತ ಅಂತ ಅನ್ಬಿಟ್ಟು. ಎಂತವ್ರನ್ನ ಕಾಂಟ್ಯಾಕ್ಟ್ ಮಾಡಿದೀನಿ ಅಂತಂದ್ರೆ ಯಾರು ಬಿಟ್ಕೊಡಕ್ ರೆಡಿ ಇರ್ಲಿಲ್ಲ. ಸೊ ಒನ್ ಫೈನ್ ಡೇ ಒಬ್ರು ಯೂಟ್ಯೂಬರ್ ಕಡೆಯಿಂದ ನನಗೆ ಒಂದು ಚಿಕ್ಕಪೇಟೆಲ್ ಒಂದು ಕಾಂಟ್ಯಾಕ್ಟ್ ಸಿಕ್ತು. ಇನಿಷಿಯಲಿ ನನ್ಗೆ ಏನ್ ಪ್ರೈಸ್ ಅಲ್ಲಿ ಬರುತ್ತೆ ಅದು ಏನು ಗೊತ್ತಿಲ್ಲ. ನಾನು ಒಂದು 5000 ಹಾಕೋಣ ಫಸ್ಟ್ ಟೈಮ್ ಅಲ್ವಾ ಅಂತ ಅನ್ಬಿಟ್ಟು ನನ್ನ ಮಗನ್ ಕರ್ಕೊಂಡು ಚಿಕ್ಕಪೇಟೆ ಕಡೆ ಹೊರಟೆ. ಗೈಸ್ ನೀವು ಬಿಲೀವ್ ಮಾಡ್ತಿರೋ ಇಲ್ವಾ, ನಾನು ಚಿಕ್ಕಪೇಟೆಲ್ ಶಾಪಿಂಗ್ ಮಾಡ್ದವಳೆ ಅಲ್ಲ. ಎಲ್ಲೋ ಅಪರೂಪ ಯಾವ್ದೋ ಒಂದು 10 ವರ್ಷದ ಹಿಂದೆ ಮಾಡಿದ ನೆನಪು ನನ್ಗೆ, ಯಾರ್ದೋ ಮದ್ವೆಲಿ ಆಯ್ತಾ. ಅದು ಬಿಟ್ರೆ ನನ್ ಚಿಕ್ಕಪೇಟೆಲ್ಲಿ ಏನೇನ್ ಅಂಗಡಿ ಐತೆ, ಹೆಂಗೆ ಏನು ಎತ್ತ ಏನೂ ಗೊತ್ತಿಲ್ಲ. ಬಟ್ ಅಲ್ಲೇನೋ ಸಿಗಬಹುದು ಅನ್ನೋದು ಒಂದ್ ಗೊತ್ತಿತ್ತು. ಸರಿ ಹೋದೆ ನನ್ ಮಗನ್ ಕರ್ಕೊಂಡು. ಅವಾಗ ಅವನು 1 ವರ್ಷದ ಮೇಲೆ 9 ತಿಂಗಳೇನೋ ಅವನು.
ಏನ್ ಬಿಡು 5,000 ರೂಪಾಯಿಗೆ ಎಂತ ಸೀರೆ ಬಂದ್ಬಿಡುತ್ತೆ, ಹಿಡ್ಕೊಂಡ್ ಬಂದ್ಬಿಡೋಣ ಕೈಯಲ್ಲಿ, ನನ್ ಮಗನ್ನು ಕರ್ಕೊಂಡು ಹೋಗೋಣ ಅನ್ಬಿಟ್ಟು ಮಗಳನ್ನ ಮನೇಲಿ ಬಿಟ್ಬಿಟ್ಟು ನಮ್ಮ ಅಪ್ಪನ ಜೊತೆ ಹೊರಟೆ. ಶಾಪಿಗೆ ಹೋದ್ನಾ, ಅಲ್ಲಿ ಹೋಗಿದ ತಕ್ಷಣ ನಿಮ್ಗೆ ಯಾವ ತರ ಸ್ಯಾರಿ ಬೇಕು, ಫಸ್ಟ್ ಕ್ವಾಲಿಟಿನ ಸೆಕೆಂಡ್ ಕ್ವಾಲಿಟಿನ ಅಂತೆಲ್ಲ ಕೇಳ್ತವ್ರೆ. ನಾನ್ ಇದೇನಿದ್ ಹಿಂಗ್ ಕೇಳ್ತವ್ರೆ, ಈ ತರ ಎಲ್ಲ ಇರುತ್ತಾ ಅಂತ ನಾನು ಒಂದ್ 3-4 ತರ ಕ್ವಾಲಿಟಿ ಸೀರೆ ಸಿಗುತ್ತೆ ನಿಮ್ಗೆ. ಸೊ ಹೋದೆ, ನನ್ ಮೈಂಡಲ್ಲಿ ಒಂದಷ್ಟು ಸ್ಯಾರಿಗಳು ಫಿಕ್ಸ್ ಆಗಿತ್ತು, ಟ್ರೆಂಡಿಂಗ್ ಸ್ಯಾರೀಸ್ ಏನೇನು ಅಂತ. ಬಟ್ ಅಲ್ಲಿ ನಾನು ಅನ್ಕೊಂಡಿದ್ದೆ ಒಂದು, ನಾನು ತಗೊಂಡಿದ್ದೆ ಒಂದು. ಆಯ್ತು, ಬಿಲ್ ಎಲ್ಲ ಮಾಡಿಸ್ಕೊಂಡೆ. GSTನೂ ಹಾಕ್ತಾರೆ ಅಂತ ನಂಗೆ ದೇವರಾಣೆ ಗೊತ್ತಿರ್ಲಿಲ್ಲ. 1,000 ರೂಪಾಯಿಗೆ 50 ರೂಪಾಯಿ GST, 5%. ಅದು ಕೂಡ ಗೊತ್ತಿಲ್ಲ ನನ್ಗೆ. ಸರಿ ಆಯ್ತು, ಆಯ್ತು ಬಿಡು ಅಂತ ಅನ್ಬಿಟ್ಟು ಒಂದೇ ಮನ್ಸಲ್ಲಿ ನನ್ ಮಗನ್ನ ಒಂದ್ ಕಂಕ್ಳಲ್ಲಿ ಇಟ್ಕೊಂಡಿದೀನಿ, ಆ ಬ್ಯಾಗ್ ಒಂದ್ ಕೈಲಿ ಇಟ್ಕೊಂಡಿದೀನಿ. ಹೆಂಗ ಕರ್ಕೊಂಡ್ ಬಂದಿದೀನೋ ನನ್ ಮಗನ್ನ ದೇವ್ರಬ್ಬಂಗ್ ಗೊತ್ತು. ಅವನ್ನ ಒಂದಷ್ಟು ದೂರ ನಡೆಸ್ತೀನಿ, ಆಮೇಲೆ ಮಲ್ಕೋಬಿಟ್ಟ ಹಂಗೇನೆ. ಎಷ್ಟು ಕಷ್ಟ ಬಿದ್ದು ತಗೊಂಬಂದಿದೀನಿ ಅಂತ ಆ ಕಷ್ಟ ನನಗ್ ಮಾತ್ರ ಗೊತ್ತು. ಬಿಕಾಸ್ ನಮ್ಮ ಅಪ್ಪನ ಹತ್ರ ಇಬ್ರು ಮಕ್ಳನ್ನು ಬಿಟ್ಟೋದ್ರೆ ಇಬ್ರು ರಚ್ಚೆ ಹಿಡಿತಾರೆ, ಬಿಡು ಕರ್ಕೊಂಡ್ ಹೋಗೋಣ, ಮೆಟ್ರೋದಲ್ಲಿ ಹೋಗಿ ಮೆಟ್ರೋದಲ್ಲಿ ಬಂದ್ಬಿಡೋಣ ಅಂತ ಹೇಳಿ ಹೊರಟೆ. ಅದು ಅಷ್ಟು ಸೀನ್ ಆಯ್ತು. ಓಕೆನಾ, ತಗೊಂಡೇನೋ ಬಂದೆ, ಖುಷಿ ಆಯ್ತು. ಅದಾದ್ಮೇಲೆ ಏನಾಯ್ತು, ಇನ್ನೂ ಒಂದಷ್ಟು ಸ್ವಲ್ಪ ಇನ್ವೆಸ್ಟ್ ಮಾಡೋಣ ಅಂತ ಅನ್ಕೊಂಡು ಇಲ್ಲೇ ನಮ್ಮ ಸರೌಂಡಿಂಗ್ ಅಲ್ಲಿ ಒಬ್ರು ಗೊತ್ತಿರೋರು ಹೋಲ್ಸೇಲ್ ಕೊಡ್ತಾರೆ ಅಂತ ಗೊತ್ತಾಯ್ತು. ಅಲ್ಲಿ ಹೋಗಿ ಅಲ್ಲೊಂದು 6-7 ಸಾವಿರ ಏನೋ ತಗೊಂಡೆ. ನಾನ್ ಹೇಳ್ತಾ ಇರೋದು ನಿಮ್ಗೆ, ನನ್ಗೆ ಏನು ಗೊತ್ತಿಲ್ದಿರ ಏನೇನೆಲ್ಲ ಪಜಿತಿ ಮಾಡ್ಕೊಂಡೆ ನಾನು ಅಂತ. ಸೊ ಅವರು ಸೇಲ್ ಮಾಡ್ತಾ ಇರೋದೇ ಕಮ್ಮಿ ರೇಟು, ನನಗೆ ಸ್ವಲ್ಪ ಜಾಸ್ತಿ ರೇಟ್ ಕೊಟ್ಬಿಟ್ರು. ಅವಾಗ್ಲೂ ನನಗೆ ಪೆದ್ದಿ ತರ ಗೊತ್ತಾಗಿಲ್ಲ, ತಗೊಂಡ್ ಬಂದಿದೀನಿ. ಆಯ್ತಾ, ಓಕೆ. ಆಕ್ಚುಲಿ ಅವ್ರಿಗೆ ನಾನು ಯಾರು ಅಂತ ಗೊತ್ತಾಯ್ತು. ಸೊ ಆಯ್ತು ತಗೊಳ್ಳಿ ಅಂತೆಲ್ಲ ಹೇಳ್ಬಿಟ್ಟು ಕಮ್ಮಿಗೆ ಹಾಕೊಡ್ತೀನಿ ಅಂತೆಲ್ಲ ಅಂದ್ಬಿಟ್ಟು ಕೊಟ್ರು. ಆಮೇಲೆ ಕೆಲವಷ್ಟೇ ಇನ್ಫಾರ್ಮೇಶನ್ಸ್ ಕೊಟ್ರು ನನ್ಗೆ, ಪೋಸ್ಟ್ಗೆ ಹೆಂಗ್ ಹಾಕೋದು, ಮತ್ತೆ ಯಾವ ತರ ಬಿಸ್ನೆಸ್ ಮಾಡ್ಬೇಕು. ಅಂಡ್ ಅವ್ರ ಹತ್ರ ಕೆಲವೊಂದಷ್ಟು ಕಾಂಟ್ಯಾಕ್ಟ್ಸ್ ಇತ್ತು, ಆಕ್ಚುಲಿ ಮ್ಯಾನುಫ್ಯಾಕ್ಚರಿಂಗ್ ಕಾಂಟ್ಯಾಕ್ಟ್ಸ್ ಇತ್ತು. ಬಟ್ ಅವ್ರು ನನಗೆ ಕೊಡಕ್ ರೆಡಿ ಇರ್ಲಿಲ್ಲ. ಬೇಕಾದ್ರೆ ಹೇಳಿ ಮಾಡಿಸ್ಕೊಡ್ತೀವಿ ಹಂಗೆ ಹಿಂಗೆ ಅಂತಂದ್ರು. ಅವಾಗ ಒಂದು ಪರ್ಸೆಂಟೇಜ್ ಐಡಿಯಾ ಸಿಕ್ತು ನನಗೆ. ಸೊ ನಾನು ನೆಕ್ಸ್ಟ್ ನಾನು ಇದನ್ನೇ ಕಮ್ಮಿ ಅನ್ಕೊಂಡು ತಗೊಂಡ್ಬಂದ್ಬಿಟ್ಟೆ. ನಾನು ಎಲ್ಲ ಹೈ ಪ್ರೈಸ್ ಹಾಕಿದ್ರು ಬಿಡಿ ನನಗೆ. ಸೊ ಆಮೇಲೆ ಅನ್ನಿಸ್ತು ಓಕೆ. ಆಮೇಲೆ ನೆಕ್ಸ್ಟ್ ನಾನು November 14 ವಿಡಿಯೋ ರಿಲೀಸ್ ಮಾಡಿದೆ, ಲಾಂಚಿಂಗು. ಗೈಸ್, ನಾನು ನಂಬಕ್ಕೆ ಸಾಧ್ಯ ಇಲ್ಲ, ಅಷ್ಟು ಹ್ಯೂಜ್ ರೆಸ್ಪಾನ್ಸ್ ಬಂದ್ಬಿಡ್ತು ನನಗೆ. ಸೊ ನಾನು ನೆಕ್ಸ್ಟ್ ಹೈ ಬಂಡವಾಳ ಹಾಕೋಣ ಅಂತ ಅಂದ್ಬಿಟ್ಟು ಒಂದು ಬೆಂಗಳೂರಲ್ಲೇ ಒಂದು ಶಾಪ್ ಇದೆ, ಅಲ್ಲಿಗೆ ನನ್ನ ಫ್ರೆಂಡ್ನ ಕಳಿಸ್ದೆ. ಪ್ಲೀಸ್ ನನಗೋಸ್ಕರ ಹೋಗಿ ನೋಡ್ಕೊಂಡ್ ಬನ್ನಿ, ನೋಡೋಣ ಹೆಂಗಿದೆ ಕ್ವಾಲಿಟಿ ಏನು ಎತ್ತ ಅಂತ ಅಂದ್ಬಿಟ್ಟು. ಅವರು ತುಂಬಾ ಚೆನ್ನಾಗಿದೆ ಬನ್ನಿ, ಬಟ್ ಪ್ರೈಸ್ ತುಂಬಾ ಜಾಸ್ತಿ ಇದೆ ಇಲ್ಲಿ, ಬಟ್ ಕ್ವಾಲಿಟಿ ವೈಸ್ ಚೆನ್ನಾಗಿದೆ ಅಂತ ಅಂದ್ರು. ಬಿಕಾಸ್ ನನಗೆ ಅಷ್ಟು ಏನ್ ಗೊತ್ತಾಗ್ತಿತ್ತು, ಬಟ್ ಸೀರೆ ಹಿಂಗೆ ಕ್ವಾಲಿಟಿ ಮತ್ತೆ ಡಿಸೈನು ಅವೆಲ್ಲ ನನಗೆ ಗೊತ್ತಾಗ್ತಿತ್ತು. ಸೊ ಓಕೆ ಸರಿ ಬಂದ್ಬಿಡಿ ಇವತ್ತೇ ಅಂತಂದ್ರು. ಹೆಂಗೋ ಕಷ್ಟನೋ ಸುಖನೋ ಹೋದೆ, ಆ ಅಂಗಡಿಗೆ ಹೋಗಿ ಒಂದಷ್ಟು ಹ್ಯೂಜ್ ಅಮೌಂಟ್ ಅಲ್ಲಿ ತಗೊಂಡೆ ಹೋಲ್ಸೇಲ್ ಅಲ್ಲಿ. ಅವರು ಒಂದು ಪೈಸಾ ಕಮ್ಮಿ ಮಾಡ್ತಾ ಇಲ್ಲ, ಎಲ್ಲ ಹೈ ಪ್ರೈಸಸ್, ಎಲ್ಲ ಟ್ರೆಂಡಿಂಗ್ ಸ್ಯಾರೀಸು 1 ಪೈಸಾ ಕಮ್ಮಿ ಮಾಡ್ತಾ ಇಲ್ಲ. ಆಯ್ತು ಬಿಡು ಇನ್ನೇನ್ ಮಾಡೋದು ಅಂತ ಅಂದ್ಬಿಟ್ಟು ತಗೊಂಡ್ ಬಂದೆ, ಅದನ್ನೂ ಸೇಲ್ ಮಾಡಿದೆ. ನಾನು ಏನ್ ಅನ್ಕೊಂಡಿದ್ದೆ ಅದಕ್ಕಿಂತ ಸೂಪರ್ ಡೂಪರ್ ಆಗಿ ಹೋಯ್ತು ಬಿಸ್ನೆಸ್ ನಂದು, ಸಖತ್ತಾಗಿ ಆಯ್ತು. ಸೊ ಅದಾದ್ಮೇಲೆ ನನ್ನ ಮೈಂಡಿಗೆ ಥಾಟ್ಸ್ ಬರ್ತಾ ಇತ್ತು, ಇದೇನಿದು ಇನ್ಸ್ಟಾಗ್ರಾಮ್ ಅಲ್ಲೆಲ್ಲ ಹಿಂಗೆಲ್ಲ ಕಮ್ಮಿ ಪ್ರೈಸ್ ಕೊಡ್ತಾವ್ರಲ್ಲ, ಹೆಂಗೆ ಎಲ್ಲಿ ಇದನ್ನ ಹುಡ್ಕೋದು ಅಂತ ಅಂದ್ಬಿಟ್ಟು ನಾನು ಕೆಲವಷ್ಟು ಏನಂತಾರೆ ಕಾಂಟ್ಯಾಕ್ಟ್ಸ್ ಎಲ್ಲ ತಗೊಳಕ್ ಟ್ರೈ ಮಾಡ್ತಾ ಇದ್ದೆ. ಅದ್ರಲ್ಲಿ ಒಬ್ರು ಯೂಟ್ಯೂಬರ್ ಇದ್ದಾರೆ, ಅವ್ರು ನನಗೆ ಒಂದು ಹ್ಯೂಜ್ ಒಂದು PPT ಏನಂತಾರೆ ಪ್ರೆಸೆಂಟೇಶನ್ ರೀತಿ, ಒಂದು ಎಕ್ಸೆಲ್ ಫಾರ್ಮ್ ರೀತಿ ಒಂದಷ್ಟು 1000 ಮೇಲೆ ಕಾಂಟ್ಯಾಕ್ಟ್ಸ್ ಕೊಟ್ರು ನನಗೆ. ಎಲ್ಲೆಲ್ಲಿಂದ ಕಾಶ್ಮೀರ್, ಕನ್ಯಾಕುಮಾರಿ, ಹೈದ್ರಾಬಾದ್, ಅಲ್ಲಂತೆ ಇಲ್ಲಂತೆ ಎಲ್ಲ, ಸೂರತ್ ಗೀರತ್ ಎಲ್ಲ ಅದ್ರಲ್ಲಿ ಐತೆ, ಹುಡ್ಕಂಡ್ ನೀನ್ ಮಾಡಮ್ಮ ಒಳ್ಳೇದಾಗ್ಲಿ ಅಂತಂದ್ರು. ಬಟ್ ನಾನು ಅದಕ್ಕೆ ಒಂದಷ್ಟು ಟ್ರೈ ಮಾಡಿದೆ. ಬಟ್ ಭಾಷೆ ಮೇನು ಗೈಸ್, ನೀವು ಆಚೆ ಈಚೆ ಸೀರೆ ತರಿಸ್ತೀರಾ ಅಂತಂದ್ರೆ ಭಾಷೆ ಮೇನ್ ಇರುತ್ತೆ ನಿಮ್ಗೆ. ಅದಕ್ಕೆ ನಾನು ಅಷ್ಟು ಟ್ರೈ ಮಾಡಕ್ ಹೋಗ್ಲಿಲ್ಲ, ಇರ್ಲಿ ಅಂತ ಅನ್ಬಿಟ್ಟು. ಬಟ್ ಕಾಂಟ್ಯಾಕ್ಟ್ಸ್ ಅಂತೂ ನಾನು ಕಾಲ್ ಮಾಡಿ ಎಂದು ವಿಚಾರಿಸ್ದೆ. ಓಕೆ, ಅದು ಸ್ವಲ್ಪ ರಿಸ್ಕಿ ಅಂತ ಅನ್ನಿಸ್ತು ನನಗೆ, ಬಿಕಾಸ್ ನಾನು ಒಬ್ಳೇ ಹೋಗ್ಬೇಕು, ಒಬ್ಳೇ ಬರ್ಬೇಕು ಅಂತ ಅನ್ಬಿಟ್ಟು. ಯು ಬಿಲೀವ್ ಇಟ್ ಆರ್ ನಾಟ್, ಇವತ್ತಿನವರೆಗೂ ನಾನು ಯಾರ ಸಪೋರ್ಟು ಕೂಡ ತಗೊಂಡಿಲ್ಲ ಈ ಒಂದು ವಿಷಯ. ಹಿಂಗೆ ನಡ್ಕೊಂಡು ಹೋಗ್ತಾ ಇತ್ತು ನನ್ನ ಬಿಸ್ನೆಸ್, ಅಲ್ಲೇ ಹೋಗಿ ತಗೊಳ್ಳೋದು. ಯಾಕಂದ್ರೆ ನಮ್ಗೆ ಸ್ವಲ್ಪ ಅದು ನಿಯರ್ ಬೈ ಅಂತ ಅನ್ನಿಸ್ತಿತ್ತು. ಸೊ ಗಾಡೀಲಿ ಹೋಗ್ತಿದ್ದೆ, ಗಾಡೀಲಿ ಬರ್ತಿದ್ದೆ, ಅಷ್ಟು ನನಗೆ ಬರ್ಡನ್ ಅಂತ ಅನ್ನಿಸ್ತಿರ್ಲಿಲ್ಲ.
ಕ್ವಾಲಿಟಿ ವೈಸ್ ಅಂಡ್ ಟ್ರೆಂಡಿಂಗ್ ವೈಸ್ ಎಲ್ಲ ನನಗೆ ಸೂಪರ್ ಆಗಿ ಸ್ಯಾರಿ ಸಿಕ್ತಿತ್ತು. ಬಟ್ ನನ್ಗೆ ಇನ್ನೂ ಏನೋ ಒಂದು ಲ್ಯಾಕ್ ಆಫ್ ದುಡ್ಡಿಂದ ಏನಾದ್ರೂ ನನ್ಗೆ ಅದು ಜಾಸ್ತಿ ಅನ್ನಿಸ್ತಿದೆ ಅಂತಾನು ಅನ್ಸಕ್ ಸ್ಟಾರ್ಟ್ ಆಯ್ತು. ಆಮೇಲೆ ಹಿಂಗೆ ಯಾರೋ ಒಬ್ರು ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ಬಿಟ್ಟು ಹೋಗಿ ಭೇಟಿ ಮಾಡಿದೆ ಆ ಶಾಪ್ ಅಲ್ಲಿ. ಬಟ್ ಅವರು ನಾನ್ ತಗೊಳೋದಕ್ಕಿಂತ ಸ್ವಲ್ಪ ಪ್ರೈಸ್ ಜಾಸ್ತಿ ಹೇಳಿದ್ರು ಹೋಲ್ಸೇಲ್ ಅಲ್ಲಿ. ಅವ್ರು ಹೆಂಗ್ ಮಾಡ್ಬಿಟ್ರು ಅಂತಂದ್ರೆ, ನಾನು ತಗೊಂತಾ ಇದ್ದಿದ್ ಶಾಪ್ ಅಲ್ಲಿ ಅವರು ವ್ಯವಹಾರ ಮಾಡ್ತಿರೋದ್ರಿಂದ ನಾವು ಅವ್ರ ಹತ್ರ ಏನು ತಗೊಂಡಿಲ್ಲ ಅಂತ ಅವ್ರಿಗೆ ಹೋಗಿ ಫಿಟ್ಟಿಂಗ್ ಇಟ್ರು. ಈ ತರ ನಿಮ್ಮ ಕಸ್ಟಮರು ನಮ್ಮ ಹತ್ರ ಬಂದಿದ್ದಾರೆ ಅನ್ನೋ ರೀತಿ. ಗೈಸ್, ಈ ಬಿಸ್ನೆಸ್ ಫೀಲ್ಡ್ ಅಲ್ಲಿ ತುಂಬಾ ಹುಷಾರಾಗಿರ್ಬೇಕು. ಈ ಸ್ವಲ್ಪ ಪ್ರಪಂಚ ದೊಡ್ಡದಾಗಿದ್ರು ಮಾರ್ಕೆಟಿಂಗ್ ಫೀಲ್ಡ್ ಅಂತ ಏನಿದೆ ಅದ್ರಲ್ಲಿ ಸ್ವಲ್ಪ ಹುಷಾರಾಗಿಲ್ಲ ಅಂತಂದ್ರೆ ನಮ್ಮನ್ನ ಹೆಂಗ್ ಮಾಡ್ಬಿಡ್ತಾರೆ ಗೊತ್ತಾ, ಮಂಗ ಮಾಡ್ಬಿಡ್ತಾರೆ ಅದ್ರಲ್ಲಿ. ಓಕೆ, ಇರ್ಲಿ, ಇದೆಲ್ಲ ಒಂದು ಎಕ್ಸ್ಪೀರಿಯನ್ಸು ಅಂತ ಅನ್ಕೊಂಡೆ. ಅಂಡ್ ಲೇಟರ್ ಆನ್ ಹೆಂಗ್ ಹೋಯ್ತು ಅಂತ ಅಂದ್ರೆ, ನನ್ಗೆ ಅದು ನನ್ ಕಂಡು ಹಿಡಿಲೇಬೇಕು. ಹೆಂಗ್ ಸಿಗುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಪ್ರೈಸ್ ಅಲ್ಲಿ, ಹೆಂಗ್ ಸಿಗುತ್ತೆ ನಮ್ಗೆ? ಇವಾಗ ನಾನ್ ಹೋಗ್ತಿರೋ ಶಾಪ್ ಅಲ್ಲಿ ಅವ್ನು ಹೋಲ್ಸೇಲ್ ಅಂತ ಹೇಳ್ತಾ ಇದ್ದಾನೆ, ಬಟ್ ಅವನು ರಿಟೇಲ್ ಪ್ರೈಸಿಗೆ ಕೊಡ್ತಾವನೆ, ಹೈ ಆಗುತ್ತೆ. ಇನ್ನೊಂದು ಟಿಪ್ ಹೇಳ್ತೀನಿ ಕೇಳಿ. ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಅಲ್ಲಿ ಹೋಲ್ಸೇಲರ್ಸ್ ಆಗಿರ್ಬೋದು, ಮ್ಯಾನುಫ್ಯಾಕ್ಚರರ್ಸ್ ಆಗಿರ್ಬೋದು, ಅವರ ಒಂದು ಬಿಸ್ನೆಸ್ ನ ಶೋಕೇಸ್ ಮಾಡ್ಲಿ, ಓಕೆ. ಬಟ್ ಪ್ರೈಸ್ ಯಾರ್ಯಾರೆಲ್ಲ ಹೇಳ್ತಾರೆ ಅವ್ರ ಹತ್ರ ದಯವಿಟ್ಟು ಯಾರು ಹೋಲ್ಸೇಲ್ ಪರ್ಚೇಸ್ ಮಾಡಕ್ಕೆ ಹೋಗ್ಬೇಡಿ. ನಿಮ್ಮ ಬಿಸ್ನೆಸ್ ಅಲ್ಲೇ ಡೌನ್ ಆಯ್ತು ಅಂತ ಅರ್ಥ. ಇದೊಂದು ಟಿಪ್ ಅರ್ಥ ಮಾಡ್ಕೊಳ್ಳಿ ನೀವು, ಓಕೆನಾ? ಇವಾಗ ಯಾರು ಹೈಡ್ ಮಾಡ್ಕೊಂಡು ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಿರ್ತಾರೆ ನೋಡಿ, ಇನ್ಸ್ಟಾಗ್ರಾಮ್ ಅಲ್ಲಿ ಇರಲ್ಲ, ಅವ್ರು ಯಾವ ಯೂಟ್ಯೂಬ್ ಅಲ್ಲೂ ಇರಲ್ಲ, ಎಲ್ಲೂ ಇರಲ್ಲ. ಅವ್ರ ಪ್ರೈಸು ನಿಮ್ಗೆ ಗೊತ್ತಾಗಲ್ಲ, ಅವ್ರು ಏನೇನ್ ಸ್ಯಾರಿ ಬಿಡ್ತಾ ಇದಾರೆ ಅಂತಾನು ನಮಗ್ ಗೊತ್ತಾಗಲ್ಲ. ಆ ತರ ಇರೋರ ಹತ್ರ ಹೋಗಿ ವ್ಯವಹಾರ ಮಾಡ್ಬೇಕು, ಫಸ್ಟ್ ಟಿಪ್, ಓಕೆನಾ? ನೆಕ್ಸ್ಟ್ ಏನಾಯ್ತು, ನಂದು ಸ್ವಲ್ಪ ಫೇಸ್ ಪಾಪ್ಯುಲರ್ ಇದೆ, ನಾನು ಎಲ್ಲಿಗೆ ಹೋದ್ರು ಮಾಸ್ಕ್ ಹಾಕೊಂಡು ಹೋಗ್ಬೇಕು. ಅದೊಂದು ಮಾಸ್ಕ್ ಹಾಕೊಂಡು ಹೋಗಿಲ್ಲ ಅಂತಂದ್ರೆ, ಓ ನೀವ್ ಇಲ್ಲಿ ತಗೊಳದ, ಹಿಂಗೆ ಹಂಗೆ ಅಂತ ಮಾತಾಡ್ಸ್ಬಿಡ್ತಾರೆ. ಸೊ ಅದು ನಮಗ್ ಪ್ರಾಬ್ಲಮ್. ಆಕ್ಚುಲಿ ನಾವ್ ಎಲ್ಲಿ ತಗೋತೀವಿ ಅಂತ ಯಾರಿಗೂ ಹೇಳ್ಬಾರ್ದು. ಇವಾಗ ನಾವ್ ಎಲ್ಲೋ ಒಂದು ಗುರ್ತಿಸ್ಕೊಂಡಿದೀವಿ ಅಂತ ಅನ್ನೋವಾಗ ಸ್ವಲ್ಪ ನಾವು ಬಿಸ್ನೆಸ್ ಮಾಡೋವಾಗ ಸ್ವಲ್ಪ ಹುಷಾರಾಗಿರ್ಬೇಕು. ಓಕೆ, ಇದೆಲ್ಲ ಫೈನ್. ಮಾಸ್ಕ್ ಎಲ್ಲಾ ಟೈಮು ಮಾಸ್ಕ್ ಹಾಕೊಳಕ್ ಆಗ್ತಾ ಇರಲ್ಲ ನನಗೆ. ನನ್ನ ಕಣ್ಣು ನೋಡಿ ಕಣ್ಣು ಹಿಡಿದ್ ಬಿಡೋರು, ನೀವು ಲಕ್ಷ್ಮೀ ಸಂದೀಪ್ ಅಲ್ವಾ ಅಂತ. ಇದು ನನಗೆ ಸ್ವಲ್ಪ ಪ್ಲಸ್ ಪಾಯಿಂಟ್, ಸಾರಿ ಪ್ಲಸ್ ಪಾಯಿಂಟ್ ಅಲ್ಲ, ಇದು ನನಗೆ ಮೈನಸ್ ಪಾಯಿಂಟ್ ನನ್ನ ಫೀಲ್ಡ್ ಅಲ್ಲಿ. ಆಮೇಲೆ ಏನಾಯ್ತು, ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಅಂತಂದ್ರೆ ಮಸ್ಟ್ ಅಂಡ್ ಶುಡ್ ನೀವು ಪಾಪ್ಯುಲರ್ ಆಗಿರ್ಲೇಬೇಕು. ಅವಾಗೇ ನೀವು ವಿತ್ ಇನ್ ಅ ಫ್ರಾಕ್ಷನ್ ಆಫ್ ಸೆಕೆಂಡ್ ನಿಮ್ಮ ಬಿಸ್ನೆಸ್ ಗ್ರೋ ಮಾಡಕ್ ಆಗೋದು. ಇದೇನಪ್ಪ ಹಿಂಗೆ ಹೇಳ್ತಾವಳೆ ಅಂತಲ್ಲ, ಮುಂಚೆ ಎಲ್ಲ ಹಂಗಿತ್ತು, ಅಂಗಡಿಲಿ ಬಿಸ್ನೆಸ್ ಮಾಡ್ಬಿಡೋರು, ಆಫ್ಲೈನ್ ಎಲ್ಲ ಓಡಿಸ್ಬಿಡೋರು. ಬಟ್ ಇವಾಗ ಹಂಗಿಲ್ವೇ ಇಲ್ಲ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಇರ್ಬೇಕು, ನೀವು ಬಿಸ್ನೆಸ್ ಮಾಡ್ಬೇಕು, ಸೀರೆ ಬಿಸ್ನೆಸ್, ಕುರ್ತಾಸ್ ಬಿಸ್ನೆಸ್ ಅಂತಂದ್ರೆ ನೀವು ಪಾಪ್ಯುಲರ್ ಫೇಸ್ ಇರ್ಲೇಬೇಕು. ಸೊ ಹಂಗಾಗಿ ನಿಮ್ ಜನಕ್ಕೆ ಒಂದು ಟ್ರಸ್ಟ್ ಬಿಲ್ಡ್ ಮಾಡ್ಬೇಕು ನೀವು. ಸೊ ಹಿಂಗಿರ್ಬೇಕಾದ್ರೆ ಏನಾಯ್ತು, ನಂದು ಫೇಸ್ ಪಾಪ್ಯುಲಾರಿಟಿ ಇರೋದ್ರಿಂದ, ಅಂಡ್ ಆಬ್ವಿಯಸ್ಲಿ ನೀವು ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀರಾ ಅಂದ್ರೆ ಎನ್ ನಂಬರ್ ಆಫ್ ಮ್ಯಾನುಫ್ಯಾಕ್ಚರರ್ಸ್, ಹೋಲ್ಸೇಲರ್ಸ್ ನಿಮ್ಮನ್ನ ಮೂಲೆ ಮೂಲೆಗಳಿಂದ ಕಾಂಟ್ಯಾಕ್ಟ್ ಮಾಡ್ತಾರೆ. ಹಂಗೆ ನನಗೂ ಆಗಿದ್ದು ಕೆಲವೊಂದಷ್ಟು. ಆಮೇಲೆ ಇನ್ನೊಂದೇನು ಅಂತಂದ್ರೆ, ನಾನು ಯಾವ್ದು ಅಂಗಡಿನ ನಾನಾಗಿ ಚಿಕ್ಕಪೇಟೆಲ್ಲಿ ಎಕ್ಸ್ಪ್ಲೋರ್ ಮಾಡಕ್ಕೆ ಹೋಗಿಲ್ಲ. ಯಾವ್ದೋ ಒಂದು ಅಂಗಡಿನ ಒಬ್ರು ನನ್ನ ಫ್ಯಾಮಿಲಿ ಫ್ರೆಂಡ್ ಅಂತ ಹೇಳ್ಬೋದು, ಆ ಅಕ್ಕ ಕರ್ಕೊಂಡು ಹೋಗಿದ್ರು. ಬಟ್ ನನ್ಗಲ್ಲಿ ಪ್ರೈಸ್ ಹೈ ಅಂತ ಅನ್ನಿಸ್ತು. ಅದ್ ಬಿಟ್ರೆ ಗೈಸ್, ನಾನು 5,000 ರೂಪಾಯಿ ಶಾಪಿಂಗ್ ಮಾಡಿದ ಅಂಗಡಿ ಒಂದೇ. ಅದ್ ಬಿಟ್ರೆ ಬಿಲೀವ್ ಇಟ್ ಆರ್ ನಾಟ್, ನಾನ್ ಚಿಕ್ಕಪೇಟೆಯಲ್ಲಿ ಎಲ್ಲೂ ಸ್ಯಾರಿ ತಗೊಂಡೇ ಇಲ್ಲ. ಅದೊಂದು ತಲೆಯಲ್ಲಿ ಬಂದ್ಬಿಟ್ಟಿದೆ ಎಲ್ಲಾರ್ಗು, ಚಿಕ್ಕಪೇಟೆ ನೋ, ನಾನು ಯಾವ ಶಾಪ್ ಕೂಡ ಅಲ್ಲಿ ತಿರ್ಗಾಡಿಲ್ಲ. ಬಿಕಾಸ್ ನಾನು ಚಿಕ್ಕಪೇಟೆ ಬಂಡವಾಳ ಗೊತ್ತಾಗೋಯ್ತು. ಅಲ್ಲಿ ತಂದಿದ್ದಂತ ಸ್ಯಾರಿಗಳಾಗಿರ್ಬೋದು ನನ್ಗೆ ಅಷ್ಟು ಕೆಲವಷ್ಟು ಡ್ಯಾಮೇಜ್ ಇದ್ದಾಗ ಅವರು ರಿಟರ್ನ್ ಎಕ್ಸ್ಚೇಂಜ್ ಏನು ತಗೊಳಲ್ಲ, ಯಾಮಾರಿಸ್ತಾರೆ. ಒಂದ್ಸಲಿ ಹೋಗಿ ರಿಟರ್ನ್ ಆಗ್ತದೆ, ತಿರ್ಗಾ ನನ್ಗೆ ಅದ್ರಲ್ಲಿ ಡ್ಯಾಮೇಜ್ ಬಂತು, ತಿರ್ಗಾ ಅದನ್ನ ಇಟ್ಕೊಂಡ್ ಕೂತಿದೀನಿ 8 ತಿಂಗಳಾಯ್ತು, ನಾನು ಹೋಗಿಲ್ಲ. ಅಲ್ಲಿ ವೇಸ್ಟ್ ಆಯ್ತಾ, ಅಲ್ಲಿಗಲ್ಲಿಗೆ ವೇಸ್ಟ್ ಆಗೋಯ್ತಾ. ಸೊ ನಾನು ಅದ್ರ ಸವಾಸನೆ ಬೇಡ ಅಂತ ಸುಮ್ಮನಾಗೋದೆ. ಅಂಡ್ ಪ್ರಪಂಚ ದೊಡ್ಡದಾಗಿದೆ. ನಾನ್ ಏನ್ ಹುಡುಕ್ತಿದ್ದೆ ಅದ್ ನನ್ನ ಹತ್ರನೇ ಬಂತು. ಹೆಂಗೆ ಗೊತ್ತಾ, ಒಂದು ವೈರಲ್ ಆಗ್ಬೇಕು, ಒಂದು ಪಾಪ್ಯುಲರ್ ಫೇಸ್ ಇರ್ಬೇಕು, ನಿಮ್ಮ ಒಂದು ಪೇಜ್ ಟ್ರಸ್ಟೆಡ್ ಆಗಿರ್ಬೇಕು. ಸೊ ನೀವು ಬಿಸ್ನೆಸ್ ಯಾವ ರೀತಿ ಮಾಡ್ತಾ ಇದ್ದೀರಾ ಅಂತ ಎಲ್ಲ ಫಾಲೋ ಮಾಡಿ ಅವ್ರು ನಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಈ ರೀತಿ ನನಗೆ ಕಾಂಟ್ಯಾಕ್ಟ್ಸ್ ಬಂದಾಗ ಪ್ರತಿ ಒಂದು ಶಾಪಿಂಗ್ ನಾನು ಖುದ್ದಾಗಿ ವಿಸಿಟ್ ಮಾಡಿ, ಟಚ್ ಅಂಡ್ ಫೀಲ್ ಮಾಡಿ, ಫ್ಯಾಬ್ರಿಕ್ನ ಆರ್ಡರ್ ಮಾಡಿ, ಪೇಮೆಂಟ್ ಮಾಡಿ, ಅದೆಷ್ಟು ದೂರನಾರು ಆಗಿರಲಿ ಹೋಗಿ ನಾನು ನೋಡಿನೇ ನಾನು ಇವತ್ತಿಗೂ ಅಷ್ಟೇ. ನಾನು 1 ಸೀರೆನಾರಾಗಿರೋ 100 ಸೀರೆನಾರ ಆಗಿರ್ಬೋದು, ಟಚ್ ಅಂಡ್ ಫೀಲ್ ಮಾಡೇ ನಾನು ತಗೊಳ್ಳೋದು. ಓಕೆ,
ಕೆಲವೊಂದು ಶಾಪಲ್ಲಿ ವಿಡಿಯೋ ಕಾಲ್ ಫೆಸಿಲಿಟೀಸು ಅವೈಲಬಲ್ ಇದೆ. ಅಷ್ಟು ನೀವು ಪ್ರೋ ಮ್ಯಾಕ್ಸ್ ಸೀರೆ ತಗೊಳ್ಳೋದ್ರಲ್ಲಿ ಅಂತಂದ್ರೆ ಕಣ್ಣಲ್ಲಿ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇವಾಗ ಅವಾಗ ನಾನು ಹೆಂಗಿದ್ದೆ, ಇವಾಗ ನಂಗೆಲ್ಲ ನೋಡಿ 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 ಹೆಂಗಾಗ್ಬಿಟ್ಟಿದೆ. ಜಸ್ಟ್ ಒಂದು ಫೋಟೋ ಕಳ್ಸಿರೋ ಸಾಕು, ಝೂಮ್ ಮಾಡಿ ಹೇಳ್ಬಿಡ್ತೀನಿ ಇದು ಕ್ವಾಲಿಟಿ ಇಲ್ವಾ, ಕಲರ್ ಹೋಗುತ್ತಾ, ಕಲರ್ ಏನಾಗುತ್ತೆ ಎತ್ತ, ಇದ್ರ ಪ್ರೈಸ್ ಎಷ್ಟು, ನಿಖರವಾದ ಬೆಲೆ ಹೇಳಿ ಅಂತ ಹೇಳ್ತಾರಲ್ಲ ಆ ರೀತಿ ಎಲ್ಲ ಆ ಸೀರೆ ಬಗ್ಗೆ ಡೀಟೇಲ್ಸ್ ಕೊಟ್ಬಿಡ್ತೀನಿ. ಅಷ್ಟು ಪರ್ಫೆಕ್ಟ್ ಆಗಿ ಇವಾಗ ನನಗೆ ಗೊತ್ತಾಗ್ಬಿಟ್ಟಿದೆ ಆಯ್ತಾ. ಕೆಲವೊಂದು ಹೋಲ್ಸೇಲರ್ಸ್ ಹತ್ರ ತಗೊಂಡ್ರೆ ಏನಪ್ಪಾ ಅಂತಂದ್ರೆ, ಫಸ್ಟು ಇದೊಂದು ತಿಳ್ಕೊಳ್ಳಿ. ಸೆಕೆಂಡ್ ಪಾಯಿಂಟ್, ಫಸ್ಟು ಸೀರೆ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇಂದ ಹೋಲ್ಸೇಲರ್ ಕೈಗೆ ಹೋಗುತ್ತೆ, ಹೋಲ್ಸೇಲರ್ ಇಂದ ನಮ್ಮ ಹತ್ರ ಬರುತ್ತೆ. ನಾವು ಕಸ್ಟಮರ್ಸಿಗೆ ಕೊಟ್ಟಾಗ ಅಲ್ಲಿ ತ್ರಿಬಲ್ ಪ್ರೈಸಿಗೆ ನಾವು ಕೊಡ್ಬೇಕಾಗುತ್ತೆ. ಓಕೆ, ಡೈರೆಕ್ಟ್ ನಾವೇ ಮ್ಯಾನುಫ್ಯಾಕ್ಚರ್ ಹತ್ರ ಹೋದ್ರೆ ನಮಗೆ ಮ್ಯಾನುಫ್ಯಾಕ್ಚರ್ ಇಂದ ನಮ್ಮ ಕೈಗೆ ಬಂದು ನಾವು ಕಸ್ಟಮರಿಗೆ ಕೊಡ್ಬೋದು, ಒನ್ ಪ್ರೈಸ್ ಆಗುತ್ತೆ. ಅರ್ಥ ಮಾಡ್ಕೊಳ್ಳಿ. ನೀವು ಈ ಪ್ರಪಂಚದಲ್ಲಿ ನೋಡೋ ಹೋಲ್ಸೇಲರ್ಸ್ ಎಲ್ಲ ನಮ್ಗೆ ರೀಸನಬಲ್ ಆಗಿ ಕೊಡ್ತಾ ಇರಲ್ಲ, ಅವ್ರಲ್ಲಿ ಡಬಲ್ ಪ್ರೈಸ್ ಇಟ್ಟಿ ಕಟ್ತಾ ಇರ್ತಾರೆ ನಮ್ಗೆ. ಅದು ವರ್ಕೌಟ್ ಆಗಲ್ಲ ಗೈಸ್. ಅದು ನನ್ನ ಪ್ರಕಾರ ವರ್ಕೌಟೇ ಆಗಲ್ಲ. ಅದು ಆಗಬಹುದೇನೋ ಕೆಲವ್ರಿಗೆ, ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನೋ. ಅಂಡ್ ಕೆಲವೊಂದು ಮ್ಯಾನುಫ್ಯಾಕ್ಚರರ್ಸ್ ಪ್ರೈಸ್ ಅಲ್ಲಿ ತಗೊಳ್ಳೋ ಅಂಥದ್ದು ಎಲ್ಲಾನು ಮ್ಯಾನುಫ್ಯಾಕ್ಚರಿಂಗ್ ಚೆನ್ನಾಗಿ ಕೊಡ್ತಾರೆ ಅಂತಲ್ಲ. ಫ್ಯಾಬ್ರಿಕ್ ನಿಮ್ಗೆ 5-6 ತರ ಫ್ಯಾಬ್ರಿಕ್ಸ್ ಬರುತ್ತೆ, ಒಂದೇ ಕ್ವಾಲಿಟಿ ನಿಮ್ಗೆ 4-5 ತರ ಬರುತ್ತೆ. ಅಲ್ಲಿ ನೀವು ಫ್ಯಾಬ್ರಿಕ್ ಸೋರ್ಸಿಂಗ್ ಅಲ್ಲಿ ನೀವು ಯಾಮಾರ್ಬಿಟ್ರೆ ನಿಮ್ ಸೀರೆ ಎದೊಳಕ್ ಆಗಲ್ಲ, ನೀವು ಮೇಲೆ ಸೀರೆ ಬಿಸ್ನೆಸ್ ಅಲ್ಲಿ ಎದೊಳಕ್ ಆಗಲ್ಲ. ಸೊ ಇಷ್ಟೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ. ಇವಾಗ ನೋಡಿ, ತುಂಬಾ ಜನ ನನ್ನನ್ನು ಕೇಳ್ತಾ ಇದ್ದೀರಾ, ನಂಬರ್ ಕೊಡಿ, ನಾವು ತಗೋತೀವಿ ಅಂತ. ಮ್ಯಾನುಫ್ಯಾಕ್ಚರರ್ ನಂಬರ್ ಕೊಡ್ತೀನಿ, ಅವ್ರ ಹತ್ರ 1, 2, 10 ಸೀರೆ ತಗೊಳಂಗಿಲ್ಲ. ಏನಿದ್ರು 100 ಮೇಲೆ, 500 ಮೇಲೆ, 1000 ಮೇಲೆ, ಲಕ್ಷದ ಮೇಲೆ ಬಿಸ್ನೆಸ್ ಮಾಡ್ಬೇಕು. ಯಾರು ನಿಮ್ಗೆ ಕೊಡಲ್ಲ. ಅದೇ ಹೋಲ್ಸೇಲ್ ಅಲ್ಲಿ ಮಿನಿಮಮ್ ಬಿಲ್ 10,000 to 25,000 ಮಾಡ್ಲೇಬೇಕು. ಓಕೆನಾ. ರಿಟರ್ನ್ ಎಕ್ಸ್ಚೇಂಜು ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಲ್ಲಿ ಇರೋದೇ ಇಲ್ಲ. ಮ್ಯಾಕ್ಸ್ ಟು ಮ್ಯಾಕ್ಸ್ ಡ್ಯಾಮೇಜ್ ಏನಾದ್ರು ಇತ್ತು ಅಂತಾನೆ ಅವ್ರು ನೋಡ್ತಾರೆ, ಚೆಕ್ ಮಾಡ್ತಾರೆ, ಎಕ್ಸ್ಚೇಂಜ್ ಮಾಡ್ತಾರೆ. ಬಿಟ್ರೆ ಮ್ಯಾಕ್ಸಿಮಮ್ ನಾನು ತರಿಸಿರೋದ್ರಲ್ಲಿ ರಿಟರ್ನ್ ಎಕ್ಸ್ಚೇಂಜ್ ಆಪ್ಷನ್ಸ್ ಇರಲ್ಲ. ಸೊ ನಾನು ಕೊಟ್ಟು ನಿಮ್ಗೆ ನೀವು ಬೈಕೊಳ್ಳೋದು ಬೇಡ ನನಗೆ, ಆಯ್ತಾ. ಸೊ ಅದಕ್ಕೆ ನಾನು ಯಾರಿಗೂ ಏನಿದೆ ಅದನ್ನ ನಾನು ರಿವೀಲ್ ಮಾಡಕ್ ಹೋಗಲ್ಲ. ಬಟ್ ಈ ಕೇಸಲ್ಲಿ ತುಂಬಾ ನನ್ನ ಕೋರ್ ಬಿಸ್ನೆಸ್ ಪೀಪಲ್ಗೆ ಹೆಲ್ಪ್ ಮಾಡ್ಬಿಟ್ಟಿದ್ದೀನಿ ನಾನು ಎಲ್ಲಿ ತಗೋತೀನಿ ಏನು ಎತ್ತೆಲ್ಲ ರಿವೀಲ್ ಮಾಡ್ಬಿಟ್ಟಿದ್ದೀನಿ ನಾನು. ಬಟ್ ಅದರಲ್ಲಿ ಕೆಲವರು ತುಂಬಾ ಒಂದು ಹಂಬಲ್ ಆಗಿ ಕೃತಜ್ಞತಾ ಭಾವದಿಂದ ನನ್ನ ಜೊತೆ ಇವತ್ತಿಗೂ ಇದ್ದಾರೆ. ಅಂಡ್ ಕೆಲವೊಂದಷ್ಟು ಜನ ಬ್ಯಾಕ್ ಸ್ಟ್ರಾಪ್ ಮಾಡಿದ್ದಾರೆ. ಇರ್ಲಿ, ಓಕೆ ಫೈನ್. ಅಂಡ್ ನಾನು ಮುಂಚೆ ಹೋಲ್ಸೇಲ್ ಕೊಡ್ತಾ ಇದ್ದೆ. ಬಟ್ ಅದು ಹೆಂಗಾಗೋಯ್ತು ಅಂತಂದ್ರೆ, ಇವಾಗ ನಾನು 3 ಕೈಯಿಂದ ಕೊಟ್ಟು ಅವ್ರಿಗೆ ಹೋಗೋ ಹೊತ್ತಿಗೆ ಅವರು ಆತರ ಮಾಡಕ್ಕಾಗಲ್ಲ. ಇವಾಗ ನನ್ಗೇನೋ ಸಪೋಸ್ 1,000 ರುಪೀಸಿಗೆ ಸಿಗ್ತಾ ಇದೆ ಅಂತಂದ್ರೆ, ನಾನು ಅವರಿಗೆ ಕೊಡೋ ಅಷ್ಟರಲ್ಲಿ, ಅವ್ರು ಅಲ್ಲಿಗೆ ರೀಸೆಲ್ಲಿಂಗ್ ಮಾಡೋ ಅಷ್ಟರಲ್ಲಿ ಅವ್ರಿಗದು ಡಬಲ್ ಪ್ರೈಸಸ್, ಅವ್ರಿಗದು ವರ್ಕೌಟ್ ಆಗಲ್ಲ. ಸೊ ಅದಕ್ಕೆ ನಾನು ಸ್ಟಾಪ್ ಮಾಡ್ಬಿಟ್ಟೆ, ಬೇಡ ಇದು ಅಂತ ಅನ್ಬಿಟ್ಟು. ಸೊ ಮುಂದೆ ಇನ್ ಫ್ಯೂಚರ್ ಅಲ್ಲಿ ನನ್ಗೆ ಒಂದು ಪ್ಲಾನ್ ಇದೆ, ನಾನು ಹೋಲ್ಸೇಲ್ ಸ್ಟಾರ್ಟ್ ಮಾಡ್ತೀನಿ. ಸೊ ಅವಾಗೆಲ್ಲ ಬೇಕಿದ್ರೆ ಯಾರಿಗೆಲ್ಲ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀರೋ ಕಾಂಟ್ಯಾಕ್ಟ್ ಮಾಡ್ಬೋದು. ಸ್ವಲ್ಪ ರಿಸರ್ಚಿಂಗ್ ಎಲ್ಲ ನಡೀತಿದೆ. ನನಗೆ ಪರ್ಫೆಕ್ಟ್ ಆಗಿ ಅದು ಸಾರ್ಟ್ ಔಟ್ ಆದ್ಮೇಲೆ ನಾನು ನಿಮ್ಗೆ ಹೇಳಕ್ ಸಾಧ್ಯ. ಓಕೆನಾ. ಯಾರಿಗಾದ್ರು ಇಂಟ್ರೆಸ್ಟ್ ಇದ್ರೆ ನನ್ ಕಾಂಟ್ಯಾಕ್ಟ್ ಮಾಡ್ಬೋದು, ಸ್ಕ್ರೀನ್ ಮೇಲೆ ನಂಬರ್ ಹೋಗ್ತಿರುತ್ತೆ. ಅಂಡ್ ಅಪಾರ್ಟ್ ಫ್ರಮ್ ದಟ್, ಮೇನು ನಿಮ್ಗೆ ಫೋಕಸ್ಡ್ ಆಗಿರ್ಬೇಕು ನೀವು. ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ, ಈ ಕಡೆ ಎಲ್ಲೂ ನೋಡಲ್ಲ, ದುಡ್ಡು ಇಷ್ಟ ಹಾಕ್ತೀನಿ, ಆಮೇಲೆ ಇದರಿಂದ ನಾನು ಕೋಟಿ ದುಡಿತೀನಿ, ಲಕ್ಷ ದುಡಿತೀನಿ 1 ವರ್ಷದಲ್ಲಿ ಅಂತ ಮೈಂಡ್ ಸೆಟ್ ಅಲ್ಲಿ ಬರಬೇಡಿ. ಎಲ್ರು ಇವಾಗ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಇನ್ನೇನು ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ, ವರಮಹಾಲಕ್ಷ್ಮಿ ಅದು ಇದು ಸ್ಟಾರ್ಟ್ ಇನ್ಸ್ಟಾಗ್ರಾಮ್ ಅಲ್ಲಿ ಮೈ ಡ್ರೀಮ್, ನನ್ನ ಕನಸು, ನನ್ನ ಬಹುದಿನಗಳ ಕನಸು ಅಂತ ಸ್ಟಾರ್ಟ್ ಮಾಡ್ತಾರೆ. ಗೈಸ್, ದುಡ್ಡು ಮಾಡ್ಬೇಕು ಅಂತ ಬರಕ್ ಹೋಗ್ಬೇಡಿ ಯಾವ್ದೇ ಫೀಲ್ಡ್ ಅಲ್ಲೂ. ತಲೆಯಲ್ಲಿ ಸ್ವಲ್ಪ ಏನಂತಾರೆ, ಸ್ವಲ್ಪ ನಾಲೆಜ್ ಇಟ್ಕೊಳ್ಳಿ. ಎಲ್ಲಾದ್ರಲ್ಲೂ ದುಡ್ಡನ್ನ ನೋಡಕ್ ಹೋಗ್ಬೇಡಿ. ಫಸ್ಟು ಹೆಸರು ಮಾಡಿ, ಒಳ್ಳೆ ರೀತಿಯಲ್ಲಿ ಹೆಸರು ಮಾಡಿ, ಚೆನ್ನಾಗಿ ಪ್ರಾಡಕ್ಟ್ಸ್ ನ ಕೊಡಿ, ಆಯ್ತಾ. ನೆಕ್ಸ್ಟು ದುಡ್ಡು ಅದಾಗ ಅದೇ ಬರುತ್ತೆ. ಹೆಸರು ಮಾಡ್ಬೇಕು. ನನಗೆ ಹೆಸರು ಮಾಡ್ಬೇಕು ಅನ್ನೋದು ಒಂದು ಹುಚ್ಚಿದೆ. ಸೊ ಆಯ್ತಾ, ದುಡ್ಡು ಆಟೋಮೆಟಿಕ್ ಆಗಿ ಬರುತ್ತೆ. ಆಮೇಲೆ ಜನದ ಹತ್ರ ಚೆನ್ನಾಗಿ ಮಾತಾಡಿಸ್ಬೇಕು ನೀವು. ಆಫ್ಲೈನ್ ಆಗಿರ್ಬೋದು, ಆನ್ಲೈನ್ ಆಗಿರ್ಬೋದು, ಚೆನ್ನಾಗಿ ಮಾತಾಡಿಸ್ಬೇಕು ನೀವು. ಓಕೆ, ಇದರಲ್ಲಿ ಮೇನ್ ತಾಳ್ಮೆ ಇದ್ದವನು ಮುಂದಕ್ಕೆ ಬರ್ತಾನೆ, ತಾಳಿದವನು ಬಾಳಿಯಾನು.
ನೀವು ನಂಬಲ್ಲ, ನನ್ನ ಮಕ್ಕಳನ್ನ 3 ರಿಂದ 4 ಅವರ್ ಮನೇಲಿ ಬಿಟ್ಟು ಹೋಗಕ್ಕೆ ಒಂಥರ ಅನಿಸ್ತಾ ಇರುತ್ತೆ ನನಗೆ. ಬಿಟ್ಟು ಹೋಗ್ತೀನಿ, ಒಂದ್ ಸೀರೆ ತರಕ್ಕೂ ನಾನೇ ಹೋಗೋದು, 50 ಸೀರೆ ತರಕ್ಕೂ ನಾನೇ ಹೋಗೋದು. ನನ್ಗೆ ನನ್ಗೆ ಏನದು ರಾ ಮೆಟೀರಿಯಲ್ಸ್ ನನಗೆ ಅವೈಲಬಲ್ ಸಿಗುತ್ತೆ, ಅದನ್ನ ಕಳಿಸ್ತಾರೆ, ನಾನು ಸೋರ್ಸ್ ಮಾಡ್ತೀನಿ. ನನ್ಗೆ ಯಾವ್ದು ಬೇಕು, ನನ್ಗೆ ಏನ್ ಬೇಕು ನಾನು ಹೇಳ್ತೀನಿ, ಕಲರ್ಸ್ ಮಾಡ್ತಾರೆ, ಕೊಡ್ತಾರೆ. ನಾನು ಒಂದೇ ಕಡೆ ಅಂತೂ ನಾನು ತರ್ಸೋದೇ ಇಲ್ಲ. ಎಲ್ರೂ ಕೇಳ್ತಾರೆ, ನಾನು ಒಂದ್ ಕಡೆ ತರ್ಸಲ್ಲ, ಬೇರೆ ಬೇರೆ ಕಡೆ ತರಿಸ್ತೀನಿ, ಬೇರೆ ಬೇರೆ ಸ್ಟೇಟ್ ಅಲ್ಲಿ ತರಿಸ್ತೀನಿ. ಅಂಡ್ ಒಂದೇ ಕಡೆ ನಾನು ಸ್ಟಿಕ್ ಆನ್ ಆಗಿಲ್ಲ. ನನಗೆ ಎಲ್ಲಿ ತಗೋಬೇಕು ಅನ್ಸುತ್ತೆ, ಎಲ್ಲಿ ಟ್ರೆಂಡಿಂಗ್ ಅಲ್ಲಿ ತಗೋಬೇಕು ಅನ್ಸುತ್ತೆ ತಗೊಂತೀನಿ. ಬಟ್ ಕೆಲವು ಕಡೆ ಟ್ರಸ್ಟ್ ಉಳಿಸ್ಕೊಂಡ್ರೆ ನಾವು, ಅವರು ನಮ್ಮ ಹತ್ರ ಹಂಗೇನೆ ಬಿಸ್ನೆಸ್ ಅಲ್ಲಿ ಇರ್ತಾರೆ. ಯಾವ್ದೇ ಟ್ರೆಂಡಿಂಗ್ ಬಂದ್ರು, ಯಾವ್ದೇ ರಾ ಮೆಟೀರಿಯಲ್ಸ್ ಬಂದ್ರು ನನಗೆ ಫಸ್ಟ್ ಕಳಿಸ್ತಾರೆ. ಆ ರೀತಿ ನೀವು ಇಟ್ಕೋಬೇಕು ಯಾರನ್ನ, ಯೂನಿಟ್ ಅವ್ರನ್ನ. ಓಕೆ. ಅಂಡ್ ಸುಮ್ನೆ ನಾನು ಬಿಸ್ನೆಸ್ ಮಾಡ್ತಾ ಇದ್ದೀನಿ, ನಾನು ಹೆಣ್ಮಗಳು, ನನ್ಗೂ ಕಷ್ಟ ಇದೆ, ಕೊಡಿ ನಂಬರ್ ಕೊಡಿ, ಹಂಗ್ ಕೊಡಿ ಹಿಂಗ್ ಕೊಡಿ ಅಂತ ಕೇಳಿದಾಗ ನಾನು ಅದಕ್ಕೆ ಎಷ್ಟು ಶ್ರಮ ಪಟ್ಟಿದ್ದೀನಿ ಅಂತಂದ್ರೆ ನೀವು ನಂಬಲ್ಲ. ಆ ಬ್ಯಾಗ್ಗಳನ್ನ ಇಟ್ಕೊಂಡ್ ಬರ್ತಾ ಇದ್ರೆ ಹೆಂಗ್ ಅನ್ಸ್ತಾ ಇರತ್ತೆ ಗೊತ್ತಾ, ಕೈ ಎಲ್ಲ ನಂದು ಲಿಟ್ರಲಿ ಹೆಂಗ್ ಆಗ್ಬಿಡುತ್ತೆ. ನಾನು ಅಷ್ಟೆಲ್ಲಾ ಕಷ್ಟಪಟ್ಟಿ ಆ ಕಷ್ಟಪಟ್ಟಿದ್ದನ್ನ ನಾನು ಹಿಂಗ್ ಹೇಳ್ಬೋದು, ಆ ಸೆಕೆಂಡ್ ಅಲ್ಲಿ ಹೇಳ್ಬೋದು ನಿಮ್ಗೆ. ಬಟ್ ನಿಮ್ಗೆ ಆ ಕಷ್ಟ ಪಡ್ಬೇಕು. ಕಷ್ಟ ಪಡ್ದೇನೆ ಯಾರು ₹1 ತಿನ್ಬಾರ್ದು. ಆ ಕಷ್ಟಪಟ್ಟಿದ್ದ ದುಡ್ಡಲ್ಲಿ ತಿಂದಾಗ ಬರುವಂತಹ ಆ ಸ್ಯಾಟಿಸ್ಫ್ಯಾಕ್ಷನ್ ಎಲ್ರೂ ತಗೋಬೇಕು. ಇವಾಗ ನಾನು ಇಷ್ಟು ಟಿಪ್ಸ್ ಹೇಳಿದ್ದೀನಲ್ಲ ನಿಮ್ಗೆ, ಬೆಂಗಳೂರಲ್ಲೇ ಇದೆ ಗೈಸ್, ಬೆಂಗಳೂರಲ್ಲೇ ಇದೆ ಎಲ್ಲಾನು, ಆಯ್ತಾ. ಬೇಡ ನನ್ ಬೆಂಗಳೂರು ಬೇಡ, ನಾನು ಬೇರೆ ಕಡೆ ಹೋಗ್ತೀನಿ ಅಂದ್ರೆ ಹೋಗ್ಬೋದು, ನಿಮ್ ಖುಷಿ ಅದು. ಬಟ್ ಸೂರತ್ ಅಲ್ಲಿ ನನಗೆ ಅಷ್ಟು ವರ್ತ್ ಅಂತ ಅನ್ನಿಸ್ಲಿಲ್ಲ. ಓಕೆ, ಅದ್ ಯಾರ್ಗ್ ಹೆಂಗೋ ಏನೋ ಗೊತ್ತಿಲ್ಲ. ಸೂರತ್ ಅಂತಾರೆ, ಸೂರತ್ ಅಲ್ಲಿ ಎಲ್ಲಾನು ತಗೊಳಕ್ ಆಗಲ್ಲ. ಫಸ್ಟ್ ಆಫ್ ಆಲ್ ಏನಿದ್ರು ನೀವು ಹೊರಗಡೆ ಹೋಗ್ತೀರಾ ಅಂತಾರೆ, ನೀವೇ ಹೋಗ್ಬೇಕು, 2-3 ದಿವಸ ಉಳ್ಕೋಬೇಕು, ತರಬೇಕು, ಇದ್ ಮಾಡ್ಬೇಕು. ಅದೆಲ್ಲ ಆ ತರ ಎಲ್ಲ ಇರುತ್ತೆ, ತುಂಬಾ ಐತೆ ಇದ್ರಲ್ಲಿ. ಏನೋ ಎಲ್ಲೋ ಸಿಗುತ್ತೆ ಸೀರೆ, ಚಿಕ್ಕಪೇಟೆಗೆ ಹೋಗ್ಬಿಡೋದು, ಯಾವ್ದೋ ಒಂದ್ ಅಂಗಡಿಲಿ ಹೋಗ್ಬಿಟ್ಟು ತಂದ್ಬಿಡೋದು, ಮಾರ್ಬಿಡೋದು. ಅಲ್ವೇ ಅಲ್ಲ ಇದು ಸೀನ್ಗಳು. ಆಮೇಲೆ ಎಷ್ಟೋ ಜನ ಅನ್ಕೊಂಡವ್ರೆ, ಸೀರೆ ಏನೋ ಒಂದ್ ₹200, ಸಿಗುತ್ತೆ, ಇವ್ರು ತಂದ್ ₹1000 ಮಾರ್ತಾರೆ. ಚಾನ್ಸೇ ಇಲ್ಲ. ಯಾವ ಸೀರೆ ಕ್ವಾಲಿಟಿ ಮೇಲೆ, ಕಲರ್ ಮೇಲೆ, ಅದು ಟ್ರೆಂಡಿಂಗ್ ಮೇಲೆ ಹೆಂಗ್ ಡಿಪೆಂಡ್ ಆಗುತ್ತೆ ಗೊತ್ತಾ ಸೀರೆಗಳು. ಕೆಲವರು ₹50 ಇಕ್ಕೋತಾರೆ, ₹100 ಇಕ್ಕೊಂತಾರೆ, ₹500 ಇಕ್ಕೋತಾರೆ, ₹1000 ಇಕ್ಕೊಂಡು ಮಾರ್ತಾರೆ. ಅದು ಅವ್ರವ್ರ ಟ್ಯಾಲೆಂಟ್. ಬಟ್ ಅಷ್ಟ್ ಮಾರ್ಜಿನ್ ಇಕ್ಕೊಂಡ್ರು ನಾವು ಕೊಡೋ ಸೀರೆಗೆ ವ್ಯಾಲ್ಯೂ ಇರ್ಬೇಕು. ರಿಪೀಟ್ ಆಗಿ ಕಸ್ಟಮರ್ಸ್ ನಿಮ್ ಹತ್ರ ಬರ್ತಾವ್ರೆ ಅಂತಂದ್ರೆ ನೀವ್ ಅಲ್ಲೇ ಗೆದ್ರಿ ಅಂತಾನೆ ಅರ್ಥ. ಬಟ್ ನೋಡಿ, ಚಿಕ್ಕಪೇಟೆಲೇ ಹೋಗ್ಬೇಕು ಅಂತ ಏನಿಲ್ಲ, ಸೂರತ್ಗೆ ಹೋಗ್ಬೇಕು ಅಂತ ಏನಿಲ್ಲ. ನಿಮ್ದು ಪ್ರೊಫೈಲ್ ಬಿಲ್ಡ್ ಆಯ್ತು ಅಂತಂದ್ರೆ ನಿಮ್ಗೆ ಆಟೋಮೆಟಿಕ್ ಎಲ್ಲಾನು ಹುಡ್ಕೊಂಡ್ ಬರ್ತಾರೆ. ಇವಾಗ ಎಲ್ಲಾರು ಹೇಳಿದ ಕಡೆ ಎಲ್ಲಾ ಹೋಗ್ತೀನಿ ಅಂತಲ್ಲ ನಾನು, ನನಗೆ ಅನ್ನಿಸ್ಬೇಕು, ಅವ್ರ ಹತ್ರ ಚೆಕ್ ಮಾಡ್ತೀನಿ, ಮಾತಾಡ್ತೀನಿ, ಆ ವಿಡಿಯೋ ಕಾಲ್ ಅಲ್ಲಿ ನೋಡ್ತೀನಿ, ಅವ್ರದ್ದು ಯೂನಿಟ್ ಇದೆಯಾ, ಏನು ಎತ್ತ ಎಲ್ಲಾ ನೋಡ್ತೀನಿ. ನಾನು ಒಬ್ಳೆ ಅಂತೂ ಹೋಗಲ್ಲ. ಹೋದ್ರೆ ಯಾರು ನನ್ನ ಬಿಸ್ನೆಸ್ ಅವ್ರನ್ನ, ಒಂದು ಟ್ರಸ್ಟ್ ವರ್ತಿ ಪೀಪಲ್ನ ನನ್ ಜೊತೆ ಕರ್ಕೊಂಡು ಹೋಗ್ತೀನಿ. ನನ್ ಜೊತೆ ಅವರು ಚೆನ್ನಾಗಿರ್ಲಿ ಅಂತ ಹೇಳ್ಬಿಟ್ಟು. ಬಟ್ ಅವ್ರು ಅಷ್ಟೇ ನನಗೆ ಅಷ್ಟೇ ನನ್ಗೆ ನಂಬಿಕೆ ಉಳ್ಳವ್ರಾಗಿರ್ತಾರ. ಒಬ್ರೇ ಒಬ್ರು ನನ್ ಜೊತೆ ಇರೋದು, ಅವ್ರನ್ನ ಮಾತ್ರ ನಾನು ಕರ್ಕೊಂಡು ಹೋಗೋದು. ಅದು ಬಿಟ್ರೆ ನಾನ್ ಜಪ್ಪಾಯ ಅಂದ್ರೆ ನಾನು ಯಾರು ನಂಬಲ್ಲ. ದಿನ ಬೆಳಗ್ಗೆ ಆದ್ರೆ ನನಗೆ 10 ಮೆಸೇಜ್ ಬರುತ್ತೆ, ಎಲ್ಲಿಂದ ತರಿಸ್ತೀರಾ ಹೇಳಿ ಅಂತ. ಹೇಳ್ಬಿಡೋದು ಅಷ್ಟು ಈಸಿ ಅಲ್ಲ. ಹೋಗ್ತೀರಾ, ಏನೋ ಅವ್ಳು ಹೇಳ್ಬಿಟ್ಲು ಅಂತ ಹೋಗ್ತೀರಾ. ನನಗೆ ಇಷ್ಟ ಆಗಿದ್ ನಿಮ್ಗೆ ಇಷ್ಟ ಆಗ್ಬೇಕು ಅಂತ ಏನ್ ರೂಲ್ಸ್ ಇಲ್ಲ. ತಗೊಂತೀರಾ, ನಿಮ್ಗೆ ಇಷ್ಟ ಆಗಿಲ್ಲ ಅಂತಂದ್ರೆ ಬೈಕಂತೀರಾ, ಇಲ್ಲ ಕಸ್ಟಮರ್ಸ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಬೈಕಂತೀರಾ. ಆ ರೀತಿ ನಾನು ಅಷ್ಟು ಮುಂಚೆ ಎಲ್ಲ ಹೇಳ್ತಿದ್ದೆ, ಬಟ್ ಇವಾಗ ನಾನು ಹೇಳಕ್ಕೂ ಹೋಗಲ್ಲ. ನಾನು ಹೇಳಬಾರ್ದು ಆಕ್ಚುಲಿ. ಅದೆಲ್ಲ ಒಂದು ಬಿಸ್ನೆಸ್ ಎಥಿಕ್ಸ್ ಇದೆ. ನಿಮಗೂ ಕೂಡ ಅರ್ಥ ಆಯ್ತು ಅಂತ ಅನ್ಕೊಂತೀನಿ. ಹುಡುಕಿ ಪ್ರಪಂಚ ತುಂಬಾ ಈ ವಿಷಯದಲ್ಲಿ ತುಂಬಾ ಬಿಸ್ನೆಸ್ ಇದ್ರಲ್ಲಿ ನಿಮ್ಗೆ ಸುತ್ತಮುತ್ತಲ ಇಲ್ಲೆಲ್ಲ ಇರುತ್ತೆ. ಸೊ ಸುಮಾರು ಜನ ಚಿಕ್ಕಪೇಟೆಯಲ್ಲಿ ತಗೊಂಡ್ಬರ್ತಾ ಇದ್ದೀರಾ, ಅದು ನಿಮ್ ಇಷ್ಟ. ನಾನ್ ಅಲ್ಲಿ ತಗೊಂತಾ ಇದ್ದೀನಿ ಅಥವಾ ತಗೊಳ್ತಾ ಇಲ್ಲ ಅಂತಲ್ಲ. ಬಟ್ ನನಗೆ ಎಲ್ಲಿ ಇಷ್ಟ, ನನಗೆ ಎಲ್ಲಿ ಚೆನ್ನಾಗ್ ಅನ್ಸುತ್ತೆ, ನಾನು ಅಲ್ಲಿ ಬೈ ಮಾಡ್ತಾ ಇದ್ದೀನಿ. ಸೊ ನನ್ನ ಕಸ್ಟಮರ್ಸ್ಗೆ ಯಾವ ತರ ಇಷ್ಟ ಆಗುತ್ತೆ ಆ ತರ ನಾನು ಪ್ರೊವೈಡ್ ಮಾಡ್ತಾ ಇದ್ದೀನಿ. ಯಾವ್ಯಾವ ತರ ಇವಾಗ ಲೇಟೆಸ್ಟ್ ಅಲ್ಲಿ ಯಾವ್ಯಾವ ತರ ಬರುತ್ತೆ ಅದು ಕಂಪ್ಲೀಟ್ ಎಲ್ಲಾನು ನನ್ಗೆ ಸಿಕ್ಬಿಡುತ್ತೆ. ಇವಾಗ ಮಾರ್ಕೆಟ್ ಅಲ್ಲಿ ಏನ್ ಓಡ್ತಿದೆ ಪ್ರತಿಯೊಂದು ನನ್ನ ಹತ್ರ ಸ್ಟಾಕ್ಸ್ ಅವೈಲಬಲ್ ಇದ್ದೇ ಇರುತ್ತೆ. ಸೊ ಯಾರಿಗಾದ್ರೂ ಹೊಸ ಟ್ರೆಂಡಿಂಗ್ ಏನಾದ್ರು ಬೇಕು ಸ್ಯಾರೀಸ್ ಅಂತಂದ್ರೆ ಖಂಡಿತ ಕಾಂಟ್ಯಾಕ್ಟ್ ಮಾಡ್ಬೋದು. ಇಷ್ಟರಲ್ಲೇ ನಾನು ಹೋಲ್ಸೇಲ್ ಕೂಡ ಸ್ಟಾರ್ಟ್ ಮಾಡ್ತೀನಿ. ಬಟ್ ಅದೆಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ, ದಟ್ ಇಸ್ ಅ ಲಾಂಗ್ ಪ್ರೋಸೆಸ್.
ತುಂಬಾ ಲಾಂಗ್ ಪ್ರೊಸೆಸ್ ಇದೆ. ಇನ್ನು ರೀಸೆಲ್ಲಿಂಗ್ ಮಾಡೋರು ನನ್ನ ಜೊತೆ ಇದಾರೆ, ಕಾಂಟ್ಯಾಕ್ಟ್ ಇದ್ದಾರೆ, ಅದಕ್ಕೂ ನಾನು ಕಳ್ಸಿಕೊಡ್ತಾ ಇರ್ತೀನಿ. ಬಟ್ ನಾನು ಜಾಸ್ತಿ ಮನೇಲಿ ಇರ್ತೀನಿ ಅಲ್ಲ, ಮನೆಯಿಂದಾನೇ ನಾನು ನಂದು ಆನ್ಲೈನ್ ಜಾಸ್ತಿ ಹೋಗುತ್ತೆ ಆಫ್ಲೈನ್ಗಿಂತ. ಆಫ್ಲೈನ್ ಹೋಗುತ್ತೆ ಬಟ್ ಅಷ್ಟಿಲ್ಲ, ಆನ್ಲೈನ್ ಜಾಸ್ತಿ ಕಳಿಸ್ತೀನಿ ನಾನು. ಇನ್ನು ಇನ್ಸ್ಟಾಗ್ರಾಮ್ ಅಲ್ಲಿ ಡೈಲಿ ವಿಡಿಯೋಸ್ ಹಾಕ್ತಾ ಇರ್ತೀನಿ, ನೀವು ನೋಡ್ಬೋದು. ಇನ್ನೂ ಏನಾದ್ರು ಡೌಟ್ಸ್ ಇದ್ರೆ ಕೇಳ್ಬೋದು. ಡೌಟ್ಸ್ ಅಂತಂದ್ರೆ ಎಲ್ಲಿಂದ ಎಕ್ಸಾಕ್ಟ್ ಅಡ್ರೆಸ್ ಕೇಳ್ತೀರಾ ಅಂತಾರ ನಾನು ಖಂಡಿತ ಹೇಳಕ್ಕಾಗಲ್ಲ, ಬಿಕಾಸ್ ನಾನೇ ಎಲ್ಲೆಲ್ಲಿ ಹೋಗಿ ತಗೋತೀನಿ ಅಂತ ಗೊತ್ತಿಲ್ಲ. ಅಂಡ್ ಇವಾಗ ನೋಡಿ ಕಾಂಪಿಟೇಷನ್ ವರ್ಡ್ ಇದು, ಅದೇನಾರ ಒಬ್ರು ಹೇಳ್ತು ಅಂತಂದ್ರೆ ಇನ್ನೊಬ್ರು ಅದೇ ನೀವು ಪ್ರೈಸ್ ಹೆಂಗಾರು ಕೊಟ್ಕೊಳ್ಳಿ, ಅದು ಮ್ಯಾಟ್ರ್ ಆಗಲ್ಲ. ಇವಾಗ ನಾನು ಅದ್ರಲ್ಲಿ ಕಷ್ಟ ಬಿದ್ದಿದ್ದೀನಿ ಗೈಸ್, ನನಗೆ ಗೊತ್ತು ಆ ಕಷ್ಟ ಏನು ಅಂತ ನನಗೆ ಗೊತ್ತು. ಸೊ ನಾನು ಅಷ್ಟು ಈಸಿಯಾಗಿ ಹೇಳಲ್ಲ, ನಾನು ಡೈರೆಕ್ಟ್ ಆಗಿ ಹೇಳ್ತಾ ಇದ್ದೀನಿ. ನಾನು ತುಂಬಾ ಜನಕ್ಕೆ ಹೇಳಿ 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 ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ನಮಗ್ ಗೊತ್ತಿರೋರ್ಗೆ ಹೇಳಿದೀನಿ ನಾನು, ಅವರೆಲ್ಲ ಬ್ಯಾಕ್ ಸ್ಟಾಪ್ ಮಾಡಿದ್ರು. ಓಕೆ, ಯಾರೋ ಮೆಸೇಜ್ ಮಾಡ್ತಾರೆ, ನಿಮ್ ವಾಯ್ಸ್ ತುಂಬಾ ಚೆನ್ನಾಗಿದೆ, ನೀವು ತುಂಬಾ ಚೆನ್ನಾಗಿ ಇನ್ಸ್ಪಿರೇಷನ್ ಆಗಿ ಇನ್ಸ್ಟಾಗ್ರಾಮ್ ಅಲ್ಲಿ ಕಂಟೆಂಟ್ ಓರಿಯೆಂಟ್ ಆಗಿ ಸ್ಯಾರಿ ಸೇಲ್ ಮಾಡ್ತೀರಾ, ನಮಗೂ ಹೇಳಿ ಹಂಗೆ ಹೆಂಗೆ ಅಂತೆಲ್ಲ ಹೇಳ್ತಾರೆ. ಸೊ ಕಂಟೆಂಟ್ ಸೀರೀಸ್ ಅಲ್ಲಿ ನಾನು ಹಾಕ್ತಾ ಇದೀನಿ, ನೀವು ನೋಡ್ಬೋದು. ಅದನ್ನ ಬಿಟ್ಟು ಸ್ಯಾರಿ ಎಲ್ಲಿಂದ ತರಿಸ್ತೀರಾ ಅಂತ ಕೇಳಿದ್ರೆ ನಂದು ನೋ ರಿಪ್ಲೈ ಇರುತ್ತೆ. ಸೊ ಏನೋ ಗೊತ್ತಾ, ಇವಾಗ ನಾವೇನೋ ಒಂದ್ ಒಳ್ಳೆ ಮನ್ಸಿಂದ ಹೇಳ್ತೀವಿ, ಬಟ್ ಅವರು ಕಾಂಟ್ಯಾಕ್ಟ್ ಸಿಕ್ಕದ್ಮೇಲೆ ನೀನ್ ಯಾರು ಅಂತಾನೆ ಗೊತ್ತಿಲ್ಲ. ಇವಾಗ ನಮ್ಗೆ ಗೊತ್ತಿರೋರೇನೆ ಹಂಗ್ ಮಾಡುವಾಗ, ಯಾರೋ ನಮಗೆ 4ನೇ ವ್ಯಕ್ತಿ 5ನೇ ವ್ಯಕ್ತಿ ಆ ತರ ಕೇಳ್ದಾಗ ಹೇಳ್ತೀರಿ, ಅವ್ರು ಹೋಗಿ ನೋಡ್ತಾರೆ, ನೋಡಲ್ಲ ಅಂತಲ್ಲ, ನೋಡ್ತಾರೆ, ಚೆನ್ನಾಗಿದೆ ತಗೊಂತಾರೆ, ಚೆನ್ನಾಗಿಲ್ಲ ಅಂತ ಸುಮ್ಮನಾಯ್ತಾರೆ. ಬಟ್ ಅಷ್ಟು ಈಸಿಯಾಗಿ ಬೇಡ, ಕಷ್ಟಪಡಿ, ಅವಾಗ ನಿಮ್ಗೂ ಕೂಡ ಗೊತ್ತಾಗುತ್ತೆ. ಇವಾಗ ಒಂದಷ್ಟು ಟಿಪ್ಸ್ ಹೇಳಿದೀನಿ ಅಲ್ವಾ, ಏನು ಎತ್ತ ಅಂತ ಅಂದ್ಬಿಟ್ಟು. ಸೊ ಅಂದಾಜ್ ಮೇಲೆ ಹೋಗಿ ಗೊತ್ತಾಗುತ್ತೆ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೋ ಮಚ್, ಹಿಂಗೆ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು.